ಶಿಕಾರಾ ರೈಡ್ಗೆ ಹೋದ್ವಿ. ಅಲ್ಲಿ ನಮ್ಮ ಗೆಳೆಯರನ್ನೆಲ್ಲ ಭೇಟಿ ಆದ್ವಿ. ಲಾಲ್ ಚೌಕಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ದಾಲ್ ಲೇಕ್ ಸಿಗುತ್ತೆ. ಅದ್ರ ಸುತ್ತಮುತ್ತ ನಿಮ್ಗೆಲ್ಲ ಊಟಕ್ಕೆಲ್ಲ ವ್ಯವಸ್ಥೆಗಳಿರ್ತವೆ, ಹೋಟೆಲ್ಗಳಿರ್ತವೆ. ನಿಮ್ಗೆ ಪಂಜಾಬಿ ಸ್ಟೈಲು, ನಾರ್ತ್ ಇಂಡಿಯನ್ ಸ್ಟೈಲು ಆಲ್ಮೋಸ್ಟ್ ಹೋಟೆಲ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಅಲ್ಲಿ ಊಟ ಮಾಡ್ಕೋಬಹುದು. ಶಿಖರ ರೈಡ್ಸ್ ಒಂದು 1500 1600 ಕಾಸ್ಟ್ ಆಗುತ್ತೆ. ಸೊ ಒಂದರಲ್ಲಿ ಅರೌಂಡ್ 4 ಜನದಿಂದ 6 ಜನ ಕೂತ್ಕೋಬಹುದು. ಸೊ ನಿಮ್ ಕನ್ವೀನಿಯಂಟ್ ಪ್ರಕಾರ ನೀವು ಚೂಸ್ ಮಾಡ್ಕೋಬಹುದು ಯಾವ ಟೈಪ್ ಇರುತ್ತೆ. ಹಾಗೆ ಇಲ್ಲಿ ಚಿಕ್ಕ ಫ್ಲೋಟಿಂಗ್ ಮಾರ್ಕೆಟ್ ಇದೆ. ಅಂದ್ರೆ ಹಣ್ಣು, ತರಕಾರಿ ಮತ್ತೆ ಬೇರೆ ಬೇರೆ ವಸ್ತುಗಳೆಲ್ಲ ಮಾರ್ತಿರ್ತಾರೆ, ನೀವು ನೋಡ್ಬೋದು. ಇವಾಗ ಫ್ರೂಟ್ ಟೌನ್ ಹಿಂದ್ಗಡೆ ಹೋದ ಇಲ್ಲಿ ಮತ್ತೆ ಬೋಟ್ ಹೌಸ್ ಸ್ಟೇ ಫೆಸಿಲಿಟಿನೂ ಇದೆ ನಿಮಗೆ. ಸೊ ಇಲ್ಲಿ 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್ ಬೋಟ್ ಹೌಸಸ್ ಇದಾವೆ. ಹೋಟೆಲ್ ತರ ಇರುತ್ತೆ. 1-2 ಬೆಡ್ರೂಮ್ಸ್ ಇರುತ್ತೆ. ಮತ್ತೆ ನಿಮ್ಗೆ ಕೂರಕ್ ಜಾಗ, ಹೊರಗಡೆ ಟೀ ಕಾಫಿ ಕುಡಿಯೋಕ್ಕೆ ಗಾರ್ಡನ್ ಇದೆ, ಕಿಚನು ಇರುತ್ತೆ. ಸೊ ಇಫ್ ಯು ವಾಂಟ್ ಟು ನೀವಾಗೆ ಏನಾದರೂ ಕುಕ್ ಮಾಡ್ತೀನಿ ಅಂತಂದ್ರೆ. ಸೊ ಈಗ ನೀವು ನೋಡ್ತಾ ಇರೋದು ಕೆಲವು 3 ಸ್ಟಾರ್ 4 ಸ್ಟಾರ್ ಬೋಟ್ ಹೌಸಸ್. ನೈಟ್ ಇಲ್ಲೇ ನೀವು ಉಳ್ಕೋಬಹುದು. ಕಾಸ್ಟ್ ಅರೌಂಡ್ 14,000 ಸ್ಟಾರ್ಟ್ ಆಗುತ್ತೆ. ಹಾಗೆ 5 ಸ್ಟಾರ್ ಹೋದಂಗೆ ರೇಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಗೆ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಮತ್ತೆ ಮೇನ್ ಮಾರ್ಕೆಟ್ ಸಿಗುತ್ತೆ. ಮೇನ್ ಫ್ಲೋಟಿಂಗ್ ಮಾರ್ಕೆಟ್ ಅಂತಾರೆ. ತೇಲುವ ಅಂಗಡಿಗಳಿಲ್ಲೆಲ್ಲ. ಸೊ ಇವೆಲ್ಲ ನೀರ್ ಮೇಲೆ ತೇಲ್ತಾ ಇರ್ತವೆ. ಸೊ ಬಟ್ಟೆ ಮತ್ತೆ ನಿಮ್ಗೆಲ್ಲ ತಿನ್ನೋಕ್ಕೂ ವಸ್ತುಗಳು ಸಿಗುತ್ತೆ ಇಲ್ಲಿ. ಅಂದಾಜು ನೀವು 45 ನಿಮಿಷದಿಂದ 1.5 ಗಂಟೆವರೆಗೂ ಈ ಬೋಟ್ಸ್ ಅಲ್ಲೆಲ್ಲ ಸುತ್ತಾಡಿಸ್ತಾರೆ. ಸೊ ನೀವು ಅವಕಾಶ ಇರುತ್ತೆ ಎಲ್ಲ ಖರೀದಿ ಮಾಡೋಕ್ಕೆ, ಸುತ್ತಮುತ್ತ ಎಲ್ಲ ನೋಡೋಕ್ಕೆ. ಸೊ ಚೆನ್ನಾಗಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಅನ್ಬೋದು. ನಿನ್ನೆವರೆಗೂ ನಾವು ಬೆಂಗಳೂರಿನ ಹಿಮದ ವಾತಾವರಣ, ಸಮುದ್ರ ಮಟ್ಟಕ್ಕಿಂತ ಬರೀ 3000 ಅಡಿ ಎತ್ತರದಲ್ಲಿ ಆರಾಮಾಗಿ ಉಸಿರಾಡ್ತಾ ಇದ್ವಿ. ಆದರೆ ನಾಳೆ ನಾವು 12,000 ಅಡಿ ಎತ್ತರದ ತೆಳುವಾದ ಗಾಳಿ ಮತ್ತು ಮಂಜಿನ ಲೋಕಕ್ಕೆ ಕಾಲಿಡ್ತಾ ಇದ್ವಿ. ದಾರಿಯಲ್ಲಿ ಏನೇನು ಹೊಸದಾಗಿ ಕಾದಿದೆಯೋ ಅನ್ನೋದು ಒಂದು ಕುತೂಹಲನೇ. ಬನ್ನಿ ನೋಡೋಣ. ಇವತ್ತಿನ ದಿನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭ ಹಾರೈಸುತ್ತಾ ಒಂದು ಮಾತು ಹೇಳಲು ಇಷ್ಟಪಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಶುಭರಾತ್ರಿ, ಗುಡ್ ನೈಟ್ ಅಂಡ್ ಕೀಪ್ ರಾಕಿಂಗ್ ಲೈಕ್ ರೋ. ಮತ್ತೆ ಸಿಗೋಣ ನಾಳಿನ ರೋಮಾಂಚಕ ರೈಡಿನಲ್ಲಿ. ಏನಾಗಿದೆ? ಸೊ ನಾನು ಈಗ ಲೇ ಕಡೆ ಹೊರಟಿದ್ದೀನಿ. ಕಾರ್ಗಿಲ್ 164 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ನಾವು ಶ್ರೀನಗರಿಂದ ಬೆಳಗ್ಗೆನೇ 8:15 ಬಿಟ್ಟಿದ್ದೀವಿ. ಬಟ್ ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಇತ್ತು. ಯಾಕಂದರೆ ಅಲ್ಲಿ VIP ವಿಸಿಟ್ ಇತ್ತು. ಸೊ ಎಲ್ಲ ಕಡೆ ರೂಟ್ಸು ಎಲ್ಲ ಬಂದ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ನಮ್ಗೆ ಬರೋಷ್ಟರಲ್ಲಿ ಇಟ್ ವಾಸ್ ಅ ಬಿಗ್ಗೆಸ್ಟ್ ರೈಡ್. ದಾರಿ ಹುಡುಕಿ ಕೇಳಿಬಿಟ್ಟು ಎಲ್ಲ ಮಾಡಿ ನಾವು ಹೊರಗೆ ಬಂದ್ವಿ. ಬಟ್ ಓಕೆ, ಲರ್ನಿಂಗ್. ಸೊ ಇವಾಗ ನಾವು ಸೋನ್ಮಾರ್ಗ್ ಕಡೆ ಹೊರಟಿದ್ದೀವಿ. ಬೆಳಗ್ಗೆ ತಿಳಿದ ಪ್ರಕಾರ ಅಲ್ಲಿ ಸ್ನೋಫಾಲ್ ಆಗ್ತಿತ್ತು ಅಂತ ಹೇಳಿದರು. ಈಗ ನಾನು ನಿಮಗೆ ಕ್ಯಾಮ್ರಾ ತಿರುಗಿಸಿ ತೋರ್ಸೋಕ್ಕೆ ಆಗಲ್ಲ, ಯಾಕಂದರೆ ನಾನು ಹೊರಟಿರೋ ನನ್ನ ಮೌಂಟು ಟರ್ನ್ ಆಗಲ್ಲ. ಸೊ ಬೆಟರ್ ನಾನು ಅಲ್ಲಿ ಹೋದ್ಮೇಲೆ ಸ್ನೋ ತೋರಿಸ್ತೀನಿ. ಪ್ರಾಬಬಲಿ ಬ್ಯಾಕ್ ಸೈಡ್ ನಿಮಗೇನೂ ಕಾಣಿಸಲ್ಲ, ಬಟ್ ಫ್ರಂಟ್ ಸೈಡ್ ಏನಿದೆ ಸ್ನೋ ಪೀಕ್ ಮೌಂಟೇನ್ಸ್ ಇದ್ದಾವೆ. ಅವು ನಾನು ನಿಮಗೆ ತೋರಿಸ್ಬಹುದು, ಬಟ್ ನಾನು ಮೌಂಟ್ ಟರ್ನ್ ಮಾಡಬೇಕಾಗ್ತೈತಿ.
ಸೊ ನಾನು ಗ್ರೂಪ್ನಿಂದ ಮಿಸ್ ಆಗಿಬಿಡ್ತೀನಿ ಅಂತ ಒಂದು ಕನ್ಸರ್ನ್. ಸೊ ಆರಾಮಾಗಿ ಎಷ್ಟಾಗ್ತೈತಿ ಅಷ್ಟು ನಾನು ತೋರಿಸ್ತೀನಿ. ಸೊ ಪ್ರಾಬಬಲಿ ಲಾಮಾಯೂರು ನಮ್ಮ ಸ್ಟೇ ಇದೆ ಇವತ್ತು. ಸೊ ಲಾಮಾಯೂರು ರೀಚ್ ಆದಮೇಲೆ ನಾನು ಪ್ರಾಬಬಲಿ ಚಿನ್ಮೌಂಟ್ ತಕ್ಕೊಂಡು ದೆನ್ ಐ ವಿಲ್ ಗೋ ಫಾರ್ ಮೈ ಹೆಲ್ಮೆಟ್ ಮೌಂಟ್ ಮಾಡಿ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅವಾಗ ನಿಮ್ಗೆಲ್ಲರಿಗೆ ಬೆಸ್ಟ್ ಆಕ್ಸಸ್ ಸಿಗ್ತೈತಿ. ಸೊ ಪ್ರಾಬಬಲಿ ನಿಮಗೆ ಸೋನ್ಮಾರ್ಗ್ಲಿಂದ ಲಾಮಾಯೂರು ತನಕ ಫುಟೇಜ್ ಮಿಸ್ ಆಯಿತು. ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಮೈ ಮಿಸ್. ಸೊ ಈಗ ಟೂರಿಸ್ಟ್ ಸೀಸನ್ ಐತಿ, ಟ್ರಾಫಿಕ್ ಹೆವಿ ಐತಿ. ಸೊ ಗಾಡಿ ಇದ್ರೆ ನೋಡ್ಕೊಂಡು ಆರಾಮಾಗಿ ಓಡಿಸ್ಬೇಕು. ಸೊ ನಾವು ನಿಂತಾಗ ಆಲ್ಮೋಸ್ಟ್ ಸಡನ್ ಆಗಿ ಮಳೆ ಸ್ಟಾರ್ಟ್ ಆಯಿತು. ಸೊ ನಾವು ಮತ್ತೆ ರೈನ್ ಲೈನರ್ಸ್ ಎಲ್ಲ ಹಾಕ್ಕೊಂಡು ಮುಂದೆ ಹೊರಟಿದ್ವಿ. ಇನ್ನೂ 2 ಕಿಲೋಮೀಟ್ರ್ ಇತ್ತು. 0 ಪಾಯಿಂಟ್ ಹತ್ರ ಸಡನ್ ಆಗಿ ನಮ್ಮ ಬೈಕ್ ಒಂದು ಬ್ರೇಕ್ ಡೌನ್ ಆಯಿತು. ಬ್ಯಾಕಪ್ ವೆಹಿಕಲಲ್ಲಿ ಪಂಕ್ಚರ್ ಕಿಟ್ ಇರಲಿಲ್ಲ. ಸೊ ಅದನ್ನು ಗಾಡಿನ ಲೋಡ್ ಮಾಡಿ ನಾವು ನೆಕ್ಸ್ಟ್ ಕಾರ್ಗಿಲ್ ಅಥವಾ ದ್ರಾಸಲ್ಲಿ ಅದನ್ನು ಪಂಚರ್ ತೆಗಿಸ್ಬೇಕಾಯ್ತು. ದ್ರಾಸ್ ಇನ್ನು 37 ಕಿಲೋಮೀಟರ್ ಇತ್ತು. ನಾವು ಅಷ್ಟರಲ್ಲಿ ಝೋಜಿಲಾ ಪಾಸ್ ರೀಚ್ ಆದ್ವಿ. ಇದು ಸಮುದ್ರ ಮಟ್ಟಕ್ಕಿಂತ ಒಂದು 11,000 ಅಡಿ ಎತ್ತರದಲ್ಲಿದೆ. ಲೈಟ್ ಆಗಿ ಸ್ನೋಫಾಲ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಸ್ವಲ್ಪ ಸ್ನ್ಯಾಪ್ಸ್ ತಗೊಂತಾ ಇದೀವಿ. 0 ಡಿಗ್ರಿ ಸೆಲ್ಸಿಯಸ್ ಹತ್ರ ಟೆಂಪ್ರೇಚರು, ಲೈಟ್ ಸ್ನೋಫಾಲು, ಮೈ ಜುಮ್ ಅನ್ನೋ ಚಳಿ. ಒಮ್ಮೆ ಆದ್ರೂ ಈ ಅನುಭವ ಮಾಡಲೇಬೇಕು. ಸ್ವಲ್ಪ ಹೊತ್ತಿಲ್ಲೇ ಕಾದ್ವಿ, ಚಳಿ ಅನುಭವಿಸ್ತಾ ಹಾಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಮುಂದ್ಸಾಗದ್ವಿ. ನಾವು ಝೋಜಿಲಾ ಪಾಸ್ ಕ್ರಾಸ್ ಮಾಡಿದ್ವಿ. ನನ್ನ ಕ್ಯಾಮ್ರಾ ಮೌಂಟ್ ಇರಲಿಲ್ಲ, ಮಳೆ ಬರ್ತಾ ಇತ್ತು. ಸೊ ಅದಕ್ಕೆ ನನಗೆ ವ್ಲಾಗಿಂಗ್ ಮಾಡೋದಾಗಲಿಲ್ಲ, ಶೂಟ್ ಮಾಡೋದಾಗಲಿಲ್ಲ, ಫ್ರ್ಯಾಂಕ್ಲಿ ಹೇಳೋದು. ಸೊ ನಂಗೆ ಅನ್ಸೋ ಮಟ್ಟಿಗೆ ನಿಮ್ಗೆ ಕಾಣಿಸೇ ಆಗ್ತೈತಿ ಝೋಜಿಲಾ ಪಾಸ್ ಕ್ರಾಸ್ ಮಾಡಿ ನಾವು ಮುಂದೆ ಬಂದೀವಿ. ಜಸ್ಟ್ ಅರೌಂಡ್ ಹಾಫ್ ಆನ್ ಅವರ್, ಒಂದು 500 meters. ಸೊ ವಿ ಆರ್ ಗೋಯಿಂಗ್ ಥ್ರೂ ದ ಸ್ನೋ ಕ್ಯಾಪ್ ಮೌಂಟೇನ್ಸ್. ಸೊ ನಿಮಗೆ ಎಲ್ಲ ಚೆಂದಾಗೆ ಕಾಣಿಸ್ತೈತಿ ನೋಡ್ರಿ ಹೆಂಗೈತಿ ಈ ವಾತಾವರಣ. ಹೈಟ್ ಅಷ್ಟು 11,647 49 ಫೀಟ್ ಹೈಟ್ ಐತಿ ಸಿ ಲೆವೆಲ್ಗಿಂತ. ಓಕೆ, ಮ್ಯಾನೇಜಬಲ್, ಅಂಥ ಬರೀ ಏನು ನಿಮಗೆ ಎಫೆಕ್ಟ್ ಆಗಲ್ಲ. ಬಟ್ ಡಿಪೆಂಡ್ಸ್, ಎಲ್ಲರಿಗೂ ಒಂದೇ ಇರಲ್ಲ. ಸೊ ಎವ್ರಿ ಬಾಡಿ ಈಸ್ ನಾಟ್ ಸೇಮ್, ಎಲ್ಲರ ಹೆಲ್ತ್ಗೂ ಒಂದೇ ಸೇಮ್ ಇರಲ್ಲ. ಸೊ ಕೆಲವ್ರಿಗೆ ಇಂಪ್ಯಾಕ್ಟ್ ಆಕೈತಿ, ಕೆಲವ್ರಿಗೆ ಇಂಪ್ಯಾಕ್ಟ್ ಆಗಲ್ಲ. ಸೊ ನಾನು ಲಾಸ್ಟ್ ಟೈಮ್ ಸಿಸುಗೆ ಹೋದಾಗೂ ನಂಗೆ ಅಂಥ ಪರಿ ಏನು ಅನ್ನಿಸ್ಲಿಲ್ಲ. ಸೊ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಅಟ್ ಹೈಟ್. ಸೊ ಪ್ರಾಬಬಲಿ ಬಿಕಾಸ್ ಆಫ್ ದ್ಯಾಟ್ ನನಗೇನು ಸದ್ಯಕ್ಕೆ ಅನ್ಸಾತಿಲ್ಲ. ಸೊ ಪ್ರಾಬಬಲಿ ಮುಂದೆ ಹೋಗಿ ನೋಡಬೇಕು. ಪಿನ್ ಲಾಕ್ ಹಾಕೀನಿ. ಪಿನ್ ಲಾಕ್ ಹಾಕಿದ್ರೂ ಒಂದು ಕೈಂಡ್ ಆಫ್ ಇದು ಆಗತೈತಿ, ಫಾಗ್ ಟೈಪ್. ಯಾಕಂದ್ರೆ ನಡುವೆ ಏರ್ ಬಬಲ್ಸ್ ಹೋಗ್ಬಿಟ್ಟಾವ. ಸೊ ಅದ್ರ ಸಂಬಂಧ ಪ್ರಾಬ್ಲಮ್ ಆಗತೈತೆ. ಅದು ಅಂಥ ಪರಿ ಏನು ಮೇಜರ್ ಇಲ್ಲ, ಯಾಕಂದ್ರೆ ಹೈ ಟ್ರಾಫಿಕ್ ಇಲ್ಲ. ಕಾಣಿಸ್ತಿರ್ಬೋದು ನಿಮಗೂ ಎಷ್ಟು ಲೋನ್ಲಿ ಐತಿ. ಸೊ ಒಂದು ಬಾಜು ಒಂದು ನದಿ ಹರಿ ಆತೈತಿ, ನನಗೆ ಹೆಸರು ಅಷ್ಟು ಗೊತ್ತಿಲ್ಲ. ಪ್ರಾಬಬಲಿ ನೋಡಬೇಕು ಮ್ಯಾಪ್ನಾಗ, ಯಾಕಂದ್ರೆ ಸದ್ಯಕ್ಕೆ ಮ್ಯಾಪ್ ಹಾಕೋಕ್ಕಾಗಲ್ಲ, ಮಳೆ ಬರತೈತಿ. ಬ್ಯಾಗ್ ಕವರ್ ಮಾಡಿಬಿಟ್ಟಿನಿ.
ಟೆಂಪ್ರೇಚರ್ ಡೌನ್ ಆಗೈತಿ ಅಂತ ಬರೀ ಮೇಜರ್ ಡೌನ್ ಏನಾಗಿಲ್ಲ, ಅರೌಂಡ್ 10 ಡಿಗ್ರಿ ಸೆಲ್ಸಿಯಸ್ ಅದು ಏನಾರ ಇರಬೇಕು. ಬಟ್ ಓಕೆ, ಮ್ಯಾನೇಜಬಲ್ ಐತಿ ಸದ್ಯಕ್ಕೆ. ಸೊ ನಿಮಗೆ ಅಲ್ಲಿ ಕಾಣಿಸ್ತಿರ್ಬೋದು ರೈನ್ಬೋ, 2 ಹಿಲ್ಸ್ ನಡುವ ಅಲ್ಲಿ ಮುಂದೆ. ಸೊ ನನ್ನ ಕೋ ರೈಡರ್ ತೋರ್ಸಾತಾನ. ಸೊ ರೈನ್ಬೋ ನಿಮಗೆ ಕಾಣಿಸ್ತಿರ್ಬೋದು. ಹಾಫ್ ಕ್ಯಾಪ್ಡ್ ಹಿಲ್ಸ್ ಅದಾವ, ಮ್ಯಾಲೆ ಸ್ನೋಫಾಲ್ ಆಗೈತಿ. ಸೊ ಅದ್ರ ಮಧ್ಯೆ ಬಿಸಿಲು ಬಿದ್ದೈತಿ. ಸೊ ನಾವಿನ್ನೂ ಗೋಲ್ಡನ್ ಟೈಮಿಗೆ ಮುಟ್ಟಿಲ್ಲ, ಬಿಕಾಸ್ ಒನ್ಸ್ ಗೋಲ್ಡನ್ ಅವರ್ಸ್ಗೆ ಬಂದ್ವಿ ಅಂದ್ರೆ ಸೊ ಅಲ್ಲಿ ನಮಗೇನು ಗ್ರೇ ಕಲರ್ ಶೈನ್ ಏನು ಕಾಣಿಸ್ತೈತಿ, ದ್ಯಾಟ್ ವಿಲ್ ಟರ್ನ್ ಇನ್ ಟು ಗೋಲ್ಡ್ ರಿಫ್ಲೆಕ್ಷನ್ ಸ್ಟಾರ್ಟ್ ಆಗ್ತೈತಿ. ಸೊ ಇಲ್ಲಿ ಆಲ್ಮೋಸ್ಟ್ ನೆನ್ನೆ ಅಂದರೂ ಶ್ರೀನಗರ್ನಾಗ 8 ತನಕ ಬೆಳಕಿತ್ತು. ಸೊ ಈಗ ಸದ್ಯಕ್ಕೆ ಅರೌಂಡ್ 6:30 ಅದು ಆಗೈತಿ. ಇನ್ನೂ ಎಷ್ಟು ಚಂದ ಬೆಳಕೈತಿ. ಸೊ ನಮ್ಗೆ ಕಾರ್ಗಿಲ್ ಇನ್ನೂ 2 hours ತೋರ್ಸಾತೈತಿ. ನಾವು ಕಾರ್ಗಿಲ್ಗೆ ಹೋಗಿ ಸ್ಟೇ ಮಾಡತ್ತೀವಿ. ಆ್ಯಕ್ಚುಲಿ ಲಮಾಯೂರು ಸ್ಟೇ ಮಾಡೋದಿತ್ತು, ಬಟ್ ಒನ್ ಆಫ್ ಮೈ ಕೋ ರೈಡರ್ ಬೈಕ್ ಪಂಚರ್ ಆಯಿತು. ಆ್ಯಂಡ್ ನಾವು ಶ್ರೀನಗರು ಜೋಜಿಲಾಬಾದ್ ಇನ್ನೂ 2 ಕಿಲೋಮೀಟ್ರ್ ಇತ್ತು, ಅಲ್ಲಿ ಪಂಚರ್ ಆಯಿತು. ಸೊ ನಾವು ಒಂದು ಟೆಂಪೋ ರೆಂಟ್ ಮಾಡಿ ಸೊ ಅದನ್ನು ನಾವು ಟೋ ಮಾಡಿಸಿದ್ವಿ. ಅಂದ್ರೆ ತವೇರನಾಗ ಹಿಂದೆ ಹಾಕಿವಿ, ಆ್ಯಕ್ಚುಲ್ ಟೋ ಅಲ್ಲದು. ಸೊ ಅದರಿಂದ ಹಾರಿಬಲ್. ಎಕ್ಸ್ಪೆಕ್ಟ್ ಮಾಡಿರಿ ಇನ್ ಕೇಸ್ ಅದು ಇಲ್ಲೆಲ್ಲೂ ಮುಂದೆ ಪಂಕ್ಚರ್ ರಿಪೇರ್ ಆಗಲಿಲ್ಲ ಅಂದ್ರೆ ಕಾರ್ಗಿಲ್ ತನಕ ಹಿ ವಿಲ್ ಡ್ರಾಪ್ ದಟ್ ವೆಹಿಕಲ್ ಅಲಾಂಗ್ ವಿತ್ ರೈಡರ್ಸ್. ಹಿ ಈಸ್ ಚಾರ್ಜಿಂಗ್ ಅರೌಂಡ್ 10,000 rupees. ಹಾಂ, ಕೋ ರೈಡರ್ ಕೇಳಾತನ ರೈನ್ಬೋ ನೋಡಿದ್ರು ಇಲ್ಲತ್ತ. ಸೊ ನಾನು ನೋಡಿದೆ, ನಮ್ಮವರೆಲ್ಲರೂ ನೋಡಿದ್ರು. ರೋಡ್ಗಳು ಹಾರಿಬಲ್ ಅದಾವ. ಬೈ ಚಾನ್ಸ್ನು ಪಂಚರ್ ಆಗಬಾರ್ದು. ಎಲ್ಲಿ ತನಕ ಅಂದ್ರೆ ಲೇ ತನಕ. ಯಾಕಂದರೆ ಲೇ ತನಕ ಹೋಗೋಷ್ಟ್ರಾಗ ನಮ್ದು ಏನಾದರೂ ಪಂಚರ್ ಆಯಿತು, ನಮ್ಮದು ಟ್ರಾವೆಲ್ ಟೈಮ್ ಕಿಲ್ ಮಾಡ್ತೈತಿದು. ಸೊ ನಾವು 108 kilometers ಟ್ರಾವೆಲ್ ಮಾಡೀವಿ ಫ್ರಮ್ ಮಾರ್ನಿಂಗ್ 8 to ಈವ್ನಿಂಗ್ 6. ಫಸ್ಟ್ ರೀಸನ್ ಈಸ್ ಗೌರ್ಮೆಂಟ್ ಆಫೀಷಿಯಲ್ ಯಾರೋ ಬರ್ತಾ ಇದ್ರು ಶ್ರೀನಗರ್ನಾಗ. ಅದ್ರ ಸಂಬಂಧ ನಮಗೆ 63 kilometers ವಿ ಹ್ಯಾವ್ ಟುಕ್ ಅರೌಂಡ್ 6 hours. ಯಾಕಂದ್ರೆ ಎಲ್ಲ ಕಡೆ CRPF ನಮಗೆ ಬ್ಲಾಕ್ ಮಾಡತ್ತಿದ್ರು, ಅಲೌ ಮಾಡತ್ತಿತ್ತಿಲ್ಲ ಹೊರಗೆ ಹೋಗಕ್ಕೆ. ಆಲ್ಮೋಸ್ಟ್ ಎಲ್ಲ ರೂಟ್ಸ್ ಬ್ಲಾಕ್ ಆಗಿದ್ದು. ಸೊ ನಾವು ಹಂಗೋ ಮಾಡಿ ಏನೇನೋ ದಾರಿ ಹುಡುಕಿ ಬಂದ್ವಿ. ಈ ಗಾಡಿ ಒಳಗೆ ಒಂದು ಫಾಲ್ಟ್ ಐತಿ, ನ್ಯೂಟ್ರಲ್ ಯಾವಾಗ ಬೇಕಾದಾಗ ಚೇಂಜ್ ಆಗಿಬಿಡ್ತೈತೆ ಅನ್ನೋಷ್ಟಕ್ಕೆ ತಾನೇ. ನೋಡಿರಿ ಈ ಶಿಖರಗಳ ಮೇಲಿರೋ ಆ ಹಿಮ, ಆ ಬರ್ಫ್. ಎಸ್, ಆ ಬರ್ಫ್ ಎಷ್ಟು ಚಂದ ಐತಿ. ನನ್ನ ಫ್ರೆಂಡ್ಸ್ ಅಂದರೆ ನಮ್ಮ ಜೊತೆ ಒಂದು 4-wheeler ಬಂದಿತ್ತು, ಅದು ಈಗ ಆಲ್ರೆಡಿ ದ್ರಾಸ್ ಮುಟ್ಟೈತಿ. ಸೊ ಈಗ ನಾವು ಡಿಸೆಂಡ್ ಆಗ್ತೀವಿ, ಅಂದ್ರೆ ಕೆಳಗೆ ಇಳಿತೀವಿ. ಸೊ ಸ್ಲೋಪು ಇಳ್ಕೋತ ಹೋಗ್ತೀವಿ. ಎಷ್ಟೋ ತನಕ ಹತ್ತಿದ್ವಿ. ಸೊ ಕಾರ್ಗಿಲ್ ಇಸ್ ಎಟ್ ದ ಲೋವರ್ ಎಂಡ್, ಸಿ ಲೆವೆಲ್ ಕಡೆ ಐತೆ ಅದು. ಸೊ ಈಗ ನಾವು ಡಿಸೆಂಡ್ ಮಾಡ್ಕೊಂತ ವಿ ಹ್ಯಾವ್ ಟು ಗೋ ಟು
ದ್ರಾಸ್ ದ್ರಾಸಿಂದ ಅಲ್ಲಿ ಕ್ಯಾಚಪ್ ಆಗ್ತೀವಿ, ಇಲ್ಲಾದ್ರೆ ಅವ ಮುಂದೆ ಹೋಗಿದ್ದ ಅಂದ್ರೆ ದೆನ್ ವಿ ವಿಲ್ ಎಲಿವೇಟ್ ಡೆಸೆಂಟ್ ಟುವರ್ಡ್ಸ್ ಕಾರ್ಗಿಲ್. ಸೊ ಕಾರ್ಗಿಲ್ ಇನ್ನೊಂದು 2 hours ತೋರ್ಸಾತಿತ್ತು. ಇಟ್ ಈಸ್ ಶೋಯಿಂಗ್ ಟಿಲ್ 8. ಸೊ ನೋಡೋಣ ಹೆಂಗೆ ಆಗ್ತೈತಿ, ಏನೇನು ಆಗ್ತೈತಿ ಅಂತ. ನನ್ನ ಫ್ರೆಂಡು ಫಾಲೋ ಮಾಡತ್ತಾನೆ ಎನಿವೆ. ಸೊ ಆರಾಮಾಗಿ ಹೋಗೋನು, ಮುಟ್ಟೋನು, ನೋಡೋನು. ಇವತ್ತಂತರೂ ರೆಸ್ಟ್ ಐತಿ. ಈಗ ನೆಕ್ಸ್ಟ್ ಕಾರ್ಗಿಲ್ ವಾರ್ ಮೆಮೋರಿಯಲ್ ಒಂದು ರೀಚ್ ಆಗಬೇಕು. ಪ್ರಾಬಬಲಿ ನಮಗೆ ಆಗಂಗಿಲ್ಲ, ನೈಟ್ ಆಗಿಬಿಡ್ತೈತಿ ಅನ್ನಿಸ್ತೈತಿ. ಆಲ್ರೆಡಿ 7 o'clock ಆಗೈತಿ. ಸೊ ನೋಡ್ರಿ, ನೀವು ಗೊತ್ತಾಗತೈತಿ ಇಲ್ಲಿ ಕರ್ವ್ಸ್ ನಾವು ಹ್ಯಾಂಗೆ ಇಳಿಲ ಹತ್ತೀವಿ ಅಂತ. ಡಿಸೆಂಡ್ ಹಾಕೋಂತ ಕೆಳಗೆ ಹೋಗ್ತೀವಿ. ಚಂದ ಐತಿ, ಮಸ್ತ್ ಐತಿ. ವ್ಯಾಲಿ ನೋಡ್ರಿ ಎಷ್ಟು ಚಂದ ಐತಿ. ಈಗ ನಾನು ಟರ್ನ್ ಮಾಡ್ತಿರ್ತೇನೆ, ನಿಮಗೆ ಕಾಣಿಸ್ತೈತಿ ವ್ಯಾಲಿ ಎಷ್ಟು ಬ್ಯೂಟಿಫುಲ್ ಐತಿ. ಅಲ್ಲಿ ನಡು ಟೆಂಟ್ಸು ಹಾಕ್ಯಾರ. ನೋಡೋಣ ಎದಕ್ಕೆ ಹಾಕ್ಯಾರ ಅವ್ರು ಟೆಂಟ್ಸ್ ಅಂತ. ಪ್ರಾಬಬಲಿ ಇಲ್ಲಿ ಅವರು ಕುದುರೆನೂ ಮೇಯ್ಸಾತಾರ ಒಂದಿಷ್ಟು. ಸೊ ಆ ಕುದುರೆ ಮೇಯ್ಸೋರ್ದೇ ಇರಬೇಕು ಅವ್ರ ಟೆಂಟ್ಸ್. ಇದು ಸೆಟಲ್ಮೆಂಟ್ಸು ಅದಾವ, ಪೀಪಲ್ ವರ್ಕಿಂಗ್ ಹಿಯರ್. ಅಂದ್ರೆ ಏನೋ ಟನಲ್ ವರ್ಕ್ ಅಥವಾ ಬೇರೆ ಏನೋ. ಓಕೆ, ಇಟ್ ಈಸ್ ಸ್ಟೋನ್ ಕ್ರಷಿಂಗ್ ಐತಿ, ಕ್ರಷರ್ಸ್ ಅದಾವ. ಸೊ ಅದರದ್ದು ವರ್ಕರ್ಸ್ ಅದಾರು. ನೋಡಬೇಕು ಎಷ್ಟೊತ್ತಾಗ್ತೈತಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ರೀಚ್ ಆಗಕ್ಕೆ. ನಾವು ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡ್ಕೊಳತ್ತೀವಿ. ಯಾಕಂದ್ರೆ ಲೇಟ್ ಆಯಿತು ಅಂದ್ರೆ ನಮಗೆ ಕಾರ್ಗಿಲ್ ವಾರ್ ಮೆಮೋರಿಯಲ್ ಸಿಗಲ್ಲ. ಪ್ರಾಬಬಲಿ ಸನಿನೇ ಇರಬೇಕು. ಯಾಕಂದ್ರೆ ಆವಾಗ ಅಲ್ಲಿ ನಮ್ಮ ಗಾಡಿ ಪಂಚರ್ ಆದಾಗ ನಾನು ಚೆಕ್ ಮಾಡಿದಾಗ ಇಟ್ ವಾಸ್ ಶೋಯಿಂಗ್ ಅರೌಂಡ್ 39 kilometers ಆವಾಗ. ಸೊ ನಾವು ಆಲ್ಮೋಸ್ಟ್ ಒಂದು 10 kilometers ಬಂದಿರಬೇಕು. ಇನ್ನೊಂದು 29 kilometers or half an hour, ವಾಟ್ ಎವರ್ ವಿ ಕ್ಯಾನ್ ಕಾಲ್ ಇಟ್. ಸೊ ನಿಮಗೆ ಕಾಣಿಸ್ತೈತಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಅದಾವ, ಏನು ಮೌಂಟೇನ್ಸ್ ಅದಾವ, ಶಾರ್ಪ್ ಎಡ್ಜಸ್. ಆಹಾ, ಸೂಪರ್ಬ್. ಸೊ ನಮ್ಗೆ ಎಷ್ಟು ಬ್ಯೂಟಿಫುಲ್ ಏನೈತಿ ಸಿಗ್ತಿರ್ಲಿಲ್ಲ. ಆದಷ್ಟು ಆರಾಮಾಗಿ ಹೋಗ್ಬೇಕಂತಿದ್ವಿ. ಸೊ ಮೀನಾ ಆ ಒನ್ ಬ್ರಿಡ್ಜ್ ಅಂತಿದ್ರ ಹೆಸರು. ಸೊ ಫೋರ್ ವೀಲರ್ ಇರ್ತಾವ, ಸ್ವಲ್ಪ ಅವರು ಆರಾಮ ಗಡ್ಡಗಳೆಲ್ಲ ಎಸ್ಕೇಪ್ ಹಾಕ್ಕೊಂತ ಬರಬೇಕು. ನಮ್ಮದು 2 wheeler. ಅಲ್ಲಿ ಸ್ವಲ್ಪ ಜಾಗ ಕಾಣಿಸ್ತು, ಗುಡ್, ಮೂವ್ ಆಗಿಬಿಡ್ತೀವಿ. ಸೊ ನಿಮಗೆ ಕಾಣಿಸ್ತಿರ್ತೈತಿ ನೋಡ್ರಿ, ಬ್ಯೂಟಿಫುಲ್ ಮೌಂಟೇನ್ ವ್ಯಾಲೀಸ್. ವ್ಯಾಲಿ ಒಳಗಿಂದ ಹೋಗ್ತಾ ಇದೀವಿ ನಾವೀಗ ಸದ್ಯಕ್ಕೆ. ದಿಸ್ ಈಸ್ ಅ ಬ್ಯೂಟಿಫುಲ್ ವ್ಯಾಲಿ. ನಿಮ್ಗೆ ಕಾಣಿಸ್ತೈತಿ ಸೈಡ್ ರಿವರ್ ಫ್ಲೋ ಆಗತ್ತದು.
ಸೊ ನೋಡಿ ಪವರ್ ಪ್ರಾಜೆಕ್ಟ್, ಪವರ್ ಲೈನ್ ಎಳೆಯತ್ತಾರೆ ಇಲ್ಲಿ. ಸೊ ದಿಸ್ ಈಸ್ ವಾಟ್ ಅವರ್ ಇಂಡಿಯನ್ ಗೌರ್ಮೆಂಟ್ ಈಸ್ ಕೇಪಬಲ್ ಆಫ್ ಡೂಯಿಂಗ್. ಇಂಥ ಹೈಟ್ಸ್ನಾಗ ಅವ್ರು ತಮ್ಮದು ಕೆಲಸ ಎಷ್ಟು ಪರ್ಫೆಕ್ಟಾಗಿ ಮಾಡತ್ತಾರ, ಪವರ್ ಸಪ್ಲೈ ಮಾಡತ್ತಾರ ಇಂತಿಂಥ ಸ್ಮಾಲ್ ವಿಲೇಜಸ್ಗೂ. ನಾವು ದೊಡ್ಡ ದೊಡ್ಡ ಹೆಸರುಗಳು ಅಷ್ಟೇ ಕೇಳೀವಿ, ಕಾರ್ಗಿಲ್ ಅಲ್ಲಿ, ಲಡಾಖ್, ಅವ್ರ ಒಳಗೂ ಎಷ್ಟೋ ಸಣ್ಣ 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 ಊರದಾವ. ಗುಂದತ್ ನಿನ್ನೆ ನೋಡ್ಬೇಕಾದ್ರೆ, ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಅಷ್ಟು ಮಸ್ತ್ ಐತಿ. ಏನೈತಿ ನೋಡ್ರಿ, ನೋಡಿ ಹಿಂದೊಂದು ಕಿಲೋಮೀಟ್ರ್ ಕಲ್ಲು ಹೋಯ್ತು, ಅದ್ರ ಮ್ಯಾಗ ಯಾವುದೋ ಒಂದು ಊರು ಐತಿ, 6 ಕಿಲೋಮೀಟರ್ಸ್ ಐತಿ. ಆ ಊರಿನ ಹೆಸರು ನಾವು ಕೇಳಿರಂಗೂ ಇಲ್ಲ. ನನಗೂ ಗೊತ್ತು ಇಲ್ಲಿ ಜನ ಅಲ್ಲಿ ಊರ ಹೆಸರುಗಳು ಕೇಳಿರಲ್ಲ, ಬಟ್ ನಮ್ಮ ಕಡೆ ಇನ್ಫ್ರಾಸ್ಟ್ರಕ್ಚರ್ ಚಂದ ಐತಿ. ನಾವೆಲ್ಲೂ ಗುಡ್ದಾಗಿರಂಗಿಲ್ಲ, ಎಲ್ಲಿ ತೆಗನಾಗಿರಂಗಿಲ್ಲ, ಚಲೋ ಜಾಗನಾಗೆ ಇರ್ತೀವಿ. ಸೊ ನಮ್ಮ ಕಡೆ ಎಲ್ಲ ಸಪ್ಲೈ ಐತಿ. ಇವರು ಗುಡ್ಡದಾಗಿರ್ತಾರ, ಮಳೆ ಬಂತು, ಸ್ನೋಫಾಲ್ ಆಯಿತು ಅಂದ್ರೆ ಇವ್ರಿಗೆ ಹೋಗಾಕ ಬರಾಕ ರೋಡ್ಗಳು ಬಂದಾಗ್ಬಿಡ್ತಾವ, ಸಪ್ಲೈ ಬಂದ್ ಆಗ್ತಾವ. ಸಪ್ಲೈ ಬಂದ್ ಆದರೂ ಕೆಲವು ಕಡೆ ಸಪ್ಲೈ ಮಾಡಾಕತ್ರು ಅವ್ರದ್ದು ಕಾಸ್ಟ್ ಭಾಳ ಹೈ ಇರ್ತದ. ಸೊ ಆ ಕಷ್ಟ ಎಲ್ಲ ಇಲ್ಲಿ ಜನ ಅನುಭವಿಸ್ಬೇಕು. ಎಲ್ಲ ಕಡೆ ಎಲ್ಲರೂ ಅನುಭವಿಸ್ತಾರೆ, ಅವ್ರವ್ರದ್ದು ಕಷ್ಟ ಅವ್ರು ಇರ್ತಾವ. ಬಟ್ ನಮ್ಗೆ ಅನ್ಸತೈತಿ ಇಲ್ಲಿ ಸ್ವಲ್ಪ ಅವ್ರದ್ದು ಜಾಸ್ತಿ ಅನ್ನಿಸ್ತೈತಿ ನೋಡಿದ್ರೆ. ಬಟ್ ಆದರೂ ನಮ್ಮ ಗೌರ್ಮೆಂಟ್ ಈಸ್ ವರ್ಕಿಂಗ್ ಹಿಯರ್. ಅವ್ರದ್ದು ಬೇಸಿಕ್ ನೆಸೆಸಿಟೀಸ್, ಮನಿ, ಪವರ್, ಹೆಲ್ತ್ ಫೆಸಿಲಿಟಿ, ಎಜುಕೇಷನ್ ಇದೆಲ್ಲ ಪ್ರೊವೈಡ್ ಮಾಡಬೇಕು ಅಂತ. ಸೊ ದ್ಯಾಟ್ ಈಸ್ ದ ಆ್ಯಕ್ಚುಯಲ್ ಮೋಟೋ. ನನ್ನ ಕಾಲು ಒಳಗೆ ಬಿಸಿ ಆಗತ್ತಾವ, ನನ್ನ ಪ್ಯಾಂಟ್ ಬೂಟ್ ತಿಪ್ಪ್ಯಾಗ ಒದ್ದಾಡಿ ಬಂದವ್ರಂಗೆ ಆಗ್ಬಿಟ್ಟಾವ. ಸೊ ನಮ್ಮ ಕುರಿಮರಿಗಳು ಎಷ್ಟು ಚಂದ ಹೊಂಟಾವ. ಕಾರ್ಗಿಲ್ ಸನಿ ಬಂದ್ವಿ, ಇಲ್ಲ ಇನ್ನೂ ದ್ರಾಸ್ ಬರ್ಬೇಕಲ್ಲ. ಸೊ ದ್ರಾಸ್ ಬಂದ್ಮೇಲೆ ಮೀನಾ ಬ್ರಿಡ್ಜ್ 2 ಇದು. ಓಕೆ, ಕಾರ್ಗಿಲ್ನಾಗ ಬಂದ್ವಿ. ಸೊ ಕಾರ್ಗಿಲ್ ಈಸ್ 84 ಕಿಲೋಮೀಟರ್ಸ್ ಆ್ಯಂಡ್ ದ್ರಾಸ್ ಈಸ್ 25 ಕಿಲೋಮೀಟರ್ಸ್. ದಿ ಸ್ಟ್ರೆಚ್, ಈ ಸ್ಟ್ರೆಚ್ ನೋಡಿ ಎಷ್ಟು ಸ್ಟ್ರೇಟ್, ಎಷ್ಟು ಬ್ಯೂಟಿಫುಲ್ ಐತಿ, ಅಷ್ಟು ಮಸ್ತಾಗಿ ಕಾಣಿಸತೈತಿ. ನಂಗೆ ಗೊತ್ತು ಸ್ವಲ್ಪ ವೈಸರ್ ಆಡ್ ಬರ್ತೈತಿ, ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ನನ್ನ ಮಗನಿಗೆ ಕೊಟ್ಟಿದ್ದೆ ಅಂದ್ರೆ ಅವ ಹೇಳ್ತಿದ್ದ, ಅಪ್ಪ ನಂಗೆ ಸೈಕಲ್ ಕೊಟ್ಟಿರ್ಬೇಕಾಗಿತ್ತು ಈ ಜಾಗನಾಗ, ನಾ ಎಷ್ಟು ಮಸ್ತ್ ಸೈಕಲ್ ಆಡ್ತಿದ್ದೆ. ನಮ್ಮ ಚಿನ್ನಕ್ಕೆ ಕೊಟ್ಟಿದ್ದಾಗ ನನ್ನ ಮಗಳು, ಅವಳು ಏನು ಹೇಳ್ತಿದ್ಲು, ಅಪ್ಪ ನಂಗೆ ಸ್ಕೇಟಿಂಗ್ ಕೊಡ್ಬೇಕಾಗಿತ್ತು ನೀ ಈ ಜಾಗನಾಗ, ನಾ ಎಷ್ಟು ಮಸ್ತ್ ಸ್ಕೇಟ್ ಮಾಡ್ತಿದ್ದೆ ಇಲ್ಲಿ. ಸೊ ಎಲ್ಲಾರ್ದು ತಮ್ಮ ತಮ್ಮ ಆಸೆಗಳಿರ್ತಾವೆ. ನಮ್ಮ ಗಾಡಿ ಕೊಟ್ಟಿವು, ನಾವು ಗಾಡಿ ಓಡ್ಸಾತೀವಿ. ಮಕ್ಕಳು ಅವರು ಮಟ್ಟಕ್ಕಷ್ಟೇ ಥಿಂಕ್ ಮಾಡಿರ್ತಾರೆ. ಅವ್ರ ಖುಷಿ ಸೈಕಲ್ ಆಡೋದ್ರಾಗೈತಿ, ಸ್ಕೇಟಿಂಗ್ ಆಡೋದ್ರಾಗೈತಿ. 8 ಕಿಲೋಮೀಟ್ರ್ ದ್ರಾಸ್, ಮಳೆ ಬರಾಕತ್ತು. ಸೊ
ನೀವು ಮಳೆ ಮಜಾ ಮಾಡ್ರಿ, ಯಾಕಂದ್ರೆ ವಾಟರ್ ಪ್ರೂಫ್ ಐತೆ ಹೆಂಗಿದ್ರು. ಗಾಳಿ ಯಾಪರಿ ಬಿಡ ಆತೈತಿ. ಈ ಗಾಡಿ ಒಳಗೆ ಪ್ರಾಬ್ಲಮ್ ಐತಿ ಅಂತ ಹೇಳಿದೆ ನಾ. ಇಂಜಿನ್ ಪ್ರಾಬ್ಲಮ್ ಇತ್ತು, ಸ್ಟ್ಯಾಂಡ್ ಐತಿ, ಅದು ಐತಿ, ಇದು ಐತಿ, 108 ಹೇಳ್ಬೋದು ನಾವು. ಆದ್ರೆ ಇದು ನನಗೆ ಇಲ್ಲಿ ತನಕನೂ ಕೈ ಕೊಟ್ಟಿಲ್ಲ. ನಾ ಗಾಡಿ ಇದು ತೊಗೊಂಡ ಮ್ಯಾಗ ಸ್ವಲ್ಪ ಹ್ಯಾಂಡಲ್ ಅಲೈನ್ಮೆಂಟ್ ಪ್ರಾಬ್ಲಮ್ ಇತ್ತು, ನೋಡೋಣ. ಸ್ಟಿಲ್ ನೀವು ಚೆಂದಾಗೆ ಗಾಡಿ ಓಡಿಸೋರಿದ್ರಿ ಅಂದ್ರೆ ಮ್ಯಾನೇಜ್ ಮಾಡ್ಬೋದು. ಸೊ ನೀವು ಯಾವ ಗಾಡಿಗೆ ನಂಬ್ತೀರಿ ಅದು ನಿಮಗೆ ನಂಬಿಸ್ತೈತಿ, ಅದು ಇದ್ರೆ ನಿಮಗೆ ಸಾಥ್ ಕೊಡ್ತೈತಿ. ಸೊ ನಾವು ದ್ರಾಸ್ ಏರಿಯಾಕ್ಕೆ ಬಂದ್ವಿ. ಪವರ್ ಗ್ರಿಡ್ knife bends. This is a Dras bridge ನಾವು ಕ್ರಾಸ್ ಮಾಡಿರೋದು. ಇನ್ನು 2 ಕಿಲೋಮೀಟರ್ ದ್ರಾಸ್ ಸ್ಟಾಪ್ ಮಾಡಿ ರೆಕಾರ್ಡ್ ಮಾಡ್ಬೇಕಂತೀನಿ. ಆದ್ರೆ ಏನು ಮಾಡ್ತೀರಿ, ಇಂಥ ಚಂದ ಎನ್ವಿರಾನ್ಮೆಂಟ್ ಐತಿ, ಎಷ್ಟು ಮಸ್ತ್ ಸೀನರೀಸ್ ಅದಾವ, ಇವು ಎಲ್ಲ ನಾ ಕಟ್ ಮಾಡ್ಬೇಕಂತೇ ಆಗಲ್ಲ ಮನಸ್ಸು. ನಾ ಏನು ನೋಡತ್ತೀನಿ ಅದೆಲ್ಲಾನೇ ತೋರಿಸ್ಬೇಕು ಅನ್ನಿಸ್ತೈತಿ ಮನಸ್ನಾಗ. ಆದ್ರೆ ಏನು ಮಾಡ್ತೀರಿ, ಕ್ಯಾಮರಾಕ್ಕೆ ಮನಸ್ಸಿಲ್ಲ. ಮೆಮರಿ ಐತಿ, ಬ್ಯಾಟರಿ ಐತಿ. ಪಂಚರ್ ಅಂಗಡಿ ಅಲ್ಲಿ ಐತಿ, ಪಂಚರ್ ಅಂಗಡಿ. ಒಬ್ಬ ಕೋ ರೈಡರ್ ಒಂದು ಪಂಚರ್ ಆಗೈತಿ ಅಂತ ಹೇಳ್ತೀವಲ್ಲ ಗಾಡಿ, ಸೊ ಪ್ರಾಬಬಲಿ ಅದು ಇಲ್ಲಿಗೆ ಬಂದು ಪಂಚರ್ ತೆಗೆಸಿರ್ಬೇಕು. 20 ಕಿಲೋಮೀಟ್ರ್ ಇತ್ತು, ಬರೀ 20 ಕಿಲೋಮೀಟ್ರಿಗೆ ಅವ 8,000 ರೂಪಾಯಿ ಬೇಡ್ದ. ನೋಡ್ರಿ ಎಕ್ಸ್ಪೆನ್ಸ್ ಹೆಂಗಿರ್ತದಂತ ಇಲ್ಲಿ. ಅಷ್ಟು ತಗೋಬಾರ್ದು, ಬಟ್ ದೇರ್ ಇಸ್ ನೋ ಅದರ್ ಆಪ್ಷನ್. ಪಾಪ ಇವರಿಗೆ ಗಳಿಕಿನೂ ಅವಾಗೇ ಇರ್ತದೆ. ಅದು ಅನ್ಯಾಯದ ದುಡ್ಡು ಅಂತ ಅನ್ಬೋದು, ಬಿಡ್ಬೋದು, ಅದೊಂದು ಗೊತ್ತಿಲ್ಲ. ಸೊ ನಾವು ದ್ರಾಸಿಗ ಜಸ್ಟ್ ಕ್ರಾಸ್ ಮಾಡಿದ್ವಿ. ಆ್ಯಂಡ್ ಇದು ಒಂದು ಹೊಸ ಟೈಪ್ ಆಫ್ ರೀಜನ್. ಅಲ್ಲೆಲ್ಲ ನಿಮ್ಗೆ ಆ್ಯಶ್ ಬೂದಿ ಬಣ್ಣದ ಗುಡ್ಡಗಳು ಕಾಣಿಸ್ತಿದ್ವು, ಈಗ ಸ್ವಲ್ಪ ಹಸಿರು ಬ್ರೌನ್ ಕಾಣಿಸ್ತಾವ. ಸೊ ಹಸಿರ ಬ್ರೌನ್ ಗುಡ್ಡಗಳು ಬಂದವು ಈಗ. ಸೊ ಕಲರ್ ಸಡನ್ ಆಗಿ ಲ್ಯಾಂಡ್ಸ್ಕೇಪ್ ಚೇಂಜ್ ಆಯ್ತು. ಇಲ್ಲಿ ನಮ್ಮ ಫೆಲೋ ರೈಡರ್ಸ್ ಇನ್ನೂ ಅಷ್ಟು ಜನ ಇಲ್ಲಿ ಮುಂದೆ ಬಂದು ಆಲ್ರೆಡಿ ಸ್ಟಾಪ್ ಮಾಡ್ಯಾರಂತ. ಸೊ ನಾವು ನೋಡ್ತಾ ಇದ್ದೀವಿ ಎಲ್ಲದಾರಂತ. ಸೊ ಪ್ರಾಬಬಲಿ ಇಲ್ಲೇ ಇರಬೇಕು. ಸೊ ಕಾರ್ಗಿಲ್ ವಿಜಯ್ ದಿವಸ್, ಕಾರ್ಗಿಲ್ ವಾರ್ ಮೆಮೋರಿಯಲ್
ನಾವು ಬಂದ್ವಿ. It is closed. It is closed. This is closed, I guess. भैया बंद हो गया है? नहीं खुला है. We will park. ಕಾರ್ಗಿಲ್ ಯುದ್ಧದ ವೀರ ಯೋಧರಿಗೆ ಮತ್ತು ನಮ್ಮ ದೇಶಕ್ಕೆ ಇಂಥ ಧೈರ್ಯಶಾಲಿ ಪುತ್ರರನ್ನು ನೀಡಿದ ಅವರ ಕುಟುಂಬಗಳಿಗೆ ಗೌರವದ ವಂದನೆಗಳು. ನಾವು ಬೈಕ್ ಪಾರ್ಕ್ ಮಾಡಿ ಬರೋಷ್ಟರಲ್ಲಿ ಕಾರ್ಗಿಲ್ ಗೇಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನಮ್ಮ ಬ್ಯಾಡ್ ಲಕ್ಕು ನಮಗೆ ನೋಡೋಕ್ಕೆ ಸಿಗಲಿಲ್ಲ. ಸೊ ನೆಕ್ಸ್ಟ್ ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ತಿಂಡಿ ತಿಂದು ಆಮೇಲೆ ಮುಂದೆ ನಡೆದ್ವಿ. ಆಲ್ಮೋಸ್ಟ್ ಲೇಟ್ ನೈಟ್ ಆಯಿತು. ಸೊ ನಮಗೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಯಾಕಂದರೆ ಮೌಂಟು ಇರಲಿಲ್ಲ. ಸೊ ರಿಸ್ಕ್ ಬೇಡ ಅಂತ ನಾನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ. ದಿನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭ ಹಾರೈಸುತ್ತಾ ಒಂದು ಮಾತು ಹೇಳಲು ಇಷ್ಟಪಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಶುಭರಾತ್ರಿ, ಗುಡ್ ನೈಟ್ ಆ್ಯಂಡ್ ಕೀಪ್ ರಾಕಿಂಗ್ ಲೈಕ್ ರೋ. ಮತ್ತೆ ಸಿಗೋಣ ನಾಳಿನ ರೋಮಾಂಚಕ ರೈಡಿನಲ್ಲಿ.